ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 15. ನಿನ್ನೆ ದಯವಿಟ್ಟು ಬರ್ಲಿಲ್ಲ, ಕ್ಷಮಿಸಿಬಿಡಿ ಎಲ್ಲರೂ. ಈಗ ಯಾವ ಸೂತ್ರಕ್ಕೆ ಬಂದೇವಿ? ಅದಾಯ್ತಲ್ಲ. ಅರಿವು ಅವಸ್ಥೆಗಳಿಗೆ ತೆರತೆಂದು ಕಾಣ್ಬನೆ ದೇವರ ದೇವ. ಅದು ಬಹಳ ಶ್ರೇಷ್ಠ. ಅವಸ್ಥೆಗಳನ್ನು ಎಷ್ಟಾದ್ರೂ ಮಾಡ್ತಾರ, ಆದ್ರೆ ನಮಗೆ ಸಾಮಾನ್ಯವಾಗಿರುವ ಅವಸ್ಥೆಗಳು ಮೂರೇ: ಯತ್ರ, ಕನಸು, ನಿದ್ರೆ. ಇನ್ನು ಯೋಗದವರು ಉಪಾಸಕರು ಬೇರೆ ಬೇರೆ ಅವಸ್ಥೆಗಳನ್ನ ಮಾಡ್ತಾರೆ. ಅದು ಎಲ್ಲದಕ್ಕಿಂತನೂ ದೂರ ಪರಮಾತ್ಮ. ಯಾವ ಅವಸ್ಥೆಗಳು ಅವರಿಗೆ ಸ್ಪರ್ಶ ಇಲ್ಲ, ಸ್ಪರ್ಶನೆ ಮಾಡೋದಿಲ್ಲ, ಮುಟ್ಟೋದೇ ಇಲ್ಲ. ಇಡೀ ಬ್ರಹ್ಮಾಂಡಗಳೇ ಇರ್ಲಿ, ಬೇಕಾದಷ್ಟು ತಿರುಗ್ತಿರ್ಲಿ, ಅವು ಆಕಾಶವನ್ನ ಹೆಂಗ ಸ್ಪರ್ಶ ಮಾಡಲ್ವೋ ಹಾಗೆ ಯಾವುದು ಅವಸ್ಥೆಗಳು ಅವನನ್ನು ಮುಟ್ಟುವುದಿಲ್ಲ. ತೆರತೆಂದು ಹಂಗ ತಿಳಿಯವನೇ ಜಾಣರ ದೇವ. ಮತ್ತ ಆ ಪರವಸ್ತು ತಾನೇ ಇರೋದ್ರಿಂದ ಇವುಗಳ ಸ್ಪರ್ಶವೇ ಇಲ್ಲ. ಯಾವುದು ಸ್ಪರ್ಶ? ಅವಸ್ಥೆಗಳಾಗ್ಲಿ, ದೇಹಗಳಾಗ್ಲಿ, ಜಗತ್ತಾಗ್ಲಿ ನಮಗೆ ಸ್ಪರ್ಶ. ಇದು ಜ್ಞಾನ. ಅಂತ ಸ್ವರೂಪವನ್ನ ಅನುಭವಿಸವ್ರೆ ಜ್ಞಾನನಿಷ್ಠರು, ಬ್ರಹ್ಮಗುರುಗಳು. ಅವ್ರಿಗೆ ಯಾವುದು ಅಂಟಿಲ್ಲ. ಗೊತ್ತಾಗ್ತದ? ತಪಸ್ಸೈತಿ, ಅದು ಐತಿ, ಇದು ಐತಿ ಅಂದ್ರೆ ಅವು ಎಲ್ಲವೂ ಹೊರಗಿನವು. ಅವು ಕೇವಲ ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ಇರ್ತಾವ ಕೆಲವೆಲ್ಲ. ರಾಮಕೃಷ್ಣ ಪರಮಹಂಸರ ಕಂಡ್ರಲ್ಲ, ಅದು ಭಾವನಾತ್ಮಕ. ಎಲ್ಲರೂ ಕಾಣ್ತಾರ, ಬಾಳ ಜನ ಇದ್ದಾರಂತವ್ರು. ಮೀರಾಬಾಯಿ ಕೃಷ್ಣ ಪರಮಾತ್ಮ ಕುಣಿತಿದ್ದ, ಹಾಡಿದ್ರೆ. ಇಲ್ಲೇ ನಮ್ಮ ಕರ್ನಾಟಕದೊಳಗೆ ಪುರಂದರದಾಸರು ಹಾಡಿದರೆ, ಕನಕದಾಸರು ಹಾಡಿದರೆ, ಕನಕದಾಸರು ಹಾಡ್ತಿದ್ರೆ ಕೃಷ್ಣ ಕುಣಿತಿದ್ದ. ಅವ್ರ ಗುರುಗಳೇ ಕೇಳ್ತಾರ ಅವನಿಗೆ, ಕೇಳೋದಿಲ್ಲ. ಕೃಷ್ಣ ಪರಮಾತ್ಮನ ನಮಗ ಭೇಟಿ ಮಾಡಿಸ್ತೀಯಾ ಅಂತಾರ. ಭಕ್ತಿ ಆಗ್ಲಿ ಮಾಡ ಗುರುಗಳೇ, ಕರಿತೀನಿ ಅಂತ ಹೇಳ್ತಾನೆ. ನಮ್ಮ ಗುರುಗಳವರು, ನೀವು ಬಂದವರಿಗೆ ದರ್ಶನ ಕೊಡ್ರಿ ಅಂತ ಕೃಷ್ಣ ಪರಮಾತ್ಮನನ್ನ ಮೊರೆ ಹೋಗ್ತಾನೆ. ಕನಕದಾಸರು ಏನು ಕೃಷ್ಣ 3 ರೂಪದಲ್ಲಿ ಬರ್ತಾನೆ. ಬರುದಿಲ್ಲ ಕನಕದಾಸರು? ಇಲ್ಲೇ ಕನಕದಾಸರ ಜೀವನ ಚರಿತ್ರೆಯಲ್ಲಿ ಬರ್ತದ. ಮತ್ತ ಅವ್ರು ಹೇಳ್ತಾರೆ 3 ಸಲ ಬರ್ತೀನಿ ಅಂತ. ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ. ಉಳಿದವರಿಗೆಲ್ಲ ಅದು ಗೊತ್ತಾಗುದಿಲ್ಲ. ಅವರ ಗುರುಗಳು ವ್ಯಾಸತೀರ್ಥರು, ಪುರಂದರದಾಸರು ಮತ್ತ ಕನಕದಾಸರು. ಇವ್ರಿಗೆ ಮಾತ್ರ ಪರಮಾತ್ಮ ಕಾಣಿಸ್ತಿರ್ತಾನೆ. ಇಂಥ ಪರಮಾತ್ಮನನ್ನ ಕಂಡ ಕೃಷ್ಣ ಪರಮಾತ್ಮ ಇವನು ಕನಕದಾಸರು ಇದು ಅಲ್ಲ ಅಂದ್ರು. ಇಲ್ಲ, ದೇವರು ಬ್ರಹ್ಮದೇನು ಕಾಣೋದು ಏನೋದಲ್ಲ. ಇದು ನೆನಪಿಟ್ಟಿರಿ ಪಕ್ಕ. ತ್ರಿಪುಟಿ ಇಲ್ಲ. ನೀವು ತ್ರಿಪುಟಿ ಒಳಗೆ ಅದಿರಿ, ಬ್ರಹ್ಮಜ್ಞಾನದ ಅನುಭವ ಇಲ್ಲ. ಬ್ರಹ್ಮಜ್ಞಾನದ ಅನುಭವ ಬಂತು ಅಂದ್ರೆ ತ್ರಿಪುಟಿ ಏನು ಯಾವುದೂ ಉಳಿಯೋದಿಲ್ಲ. ಹಂಗದು ಬ್ರಹ್ಮ. ತ್ರಿಪುಟಿ ಇಲ್ಲ. ಏನೇನು ಕಲ್ಪನೆ ನೀ ಮಾಡಿಕೋ, ಆದ್ರೆ ಅದು ಅಲ್ಲ. ಅದನ್ನ ನಮ್ಮ ನಿಜಗುಣ ಶಿವಗಳು ನಮ್ಮ ಅನುಭವಕ್ಕೆ ಬರೋಂಗೆ ಎಷ್ಟು ಚಂದ ಅವನ್ ಹಗಲೆಲ್ಲ ನೀವು ಸ್ಮರಿಸ್ಬೇಕು. ಅದು ತಾನಿಹುದು ಅದರೊಳು ಮನವಿ. ಕನಸು ನೆನಸು ಆಗೋದು ಬರೀ ಹೊರಗ ಹಂಗಾರ ನಮಗೆ. ಎಷ್ಟು ಅದ್ಭುತ! ಕನಸು ನೆನಸುಗಳು ದೇವರಿಗಲ್ಲ, ಅಲ್ಲಿ ಕನಸು ನೆನಸುಗಳಿಲ್ಲ. ಅದು ಬಚ್ಚ ಬರಿಯರು ಚಿದಾನಂದ. ಅದು ಬರಿ ಅರಿವಲ್ಲದೆ ಮೂಢತೆಯಲ್ಲ. ಈ ಅರಿವುಗಳು ನಮ್ಮ ಉಪಾಧಿ ಅರಿವಿನೊಳಗಿರ್ತೀವಿ ನಾವು. ಬರಿ ಅರಿವಿನ ಜ್ಞಾನ ನಮಗಿಲ್ಲ. ಇರ್ತೈತಿ, ಗೊತ್ತಾಗೋದಿಲ್ಲ. ನಾವು ಹೆಚ್ಚು ಅಹಂಕಾರಕ್ಕ, ಮನಸ್ಸಿಗೆ, ದೇಹಕ್ಕೆ ತಾಧ್ಯಾತ್ಮ ಹೊಂದೀವಲ್ಲ, ಅವುಗಳಿಂದನ ನೋಡ್ತೀವಲ್ಲ, ಗೊತ್ತಾಗಲ್ಲ. ತಲೆ ಕೆಳಗಾಗಿ ನಿಂತರೂ ಗೊತ್ತಾಗುವುದಿಲ್ಲ. ಆ ತ್ರಿಪುಟಿಗಳನ್ನ ದಾಟಬೇಕಂದ್ರೆ ಅವು ಸತ್ಯ ಅಲ್ಲ. ಅವು ತ್ರಿಪುಟಿಗಳು ಮಾನಸಿಕ ಅಥವಾ ಭಾವನಾತ್ಮಕ ಕ್ರಿಯೆಗಳು. ದೇವರು ಭಾವನಾತ್ಮಕ ಅಲ್ಲ. ಅದನ್ನ ಅವ್ರು ಹೇಳಿದ್ದು 3 ಅವಸ್ಥೆಗಳನ್ನ, ಬರೀ 3 ಅವಸ್ಥೆ ಅಲ್ಲ, ಸಾಧನ ಮಾಡಿ ಬೇಕಾದಷ್ಟು ಅವಸ್ಥೆಗಳನ್ನ ಪಡಿತಾರ ಮಹಾತ್ಮರು. ನಿಜಗುಣ ಶಿವಯೋಗಿಗಳು 5 ಹೇಳ್ತಾರಲ್ಲ,
ತುರ್ಯಾತೀತ ಮತ್ತು ಹಿಂಗ ಹೇಳ್ತಾರೆ. ಬಹಳ ಜನ ಮಹಾತ್ಮರ ಹಂಗ ಅನುಭವಿಸ್ತಾರ. ಅದು ಸತ್ಯ ದೇವರು ಅಲ್ಲ, ಬ್ರಹ್ಮ ಅಲ್ಲ. ಉಳಿದವರು ಎಲ್ಲಾ ಶಕ್ತಿ ಸಾಮರ್ಥ್ಯಗಳು ಏನೆಲ್ಲ ಬಂದು ಅವೆಲ್ಲ ಹೌದು, ಆದ್ರೆ ಅದು ಬ್ರಹ್ಮ ಅಲ್ಲ. ಇದು ಗೊತ್ತಿರ್ಲಿ ನಿಮ್ಗೆ ಬೇಕಾದಂತ ಅನುಭವ ಬರಲಿ, ಅದು ಸತ್ಯ ಅಲ್ಲ. ಕೆಲವು ಉಪಾಸಕರಿಗೆ, ಕೆಲವರು ಇವರಿಗೆ ಏನೆಲ್ಲ ಯೋಗದವರಿಗೆ ಏನೆಲ್ಲ ಕಾಣಿಸ್ತಿರ್ತದೆ. ಇಲ್ಲ, ಇವರು ವಿವೇಕಾನಂದರು ಇನ್ನೂ ಸಣ್ಣವರಿದ್ದಾಗ ಜ್ಯೋತಿ ಕಾಣಿಸ್ತಿತ್ತಂತೆ. ಅಲ್ಲ, ಹಣೆಯಲ್ಲಿ ಜ್ಯೋತಿ ಕಾಣಿಸ್ತಿತ್ತು ಯಾವಾಗಲೂ ಅಂತಾರೆ. ಇಂಥ ಸಾಧಕರು ಬಹಳ ಅಂದ್ರೆ ಬಹಳ ಜನ. ನಾನು ಜನ್ಮದ ಪುಣ್ಯ ಎಷ್ಟಿತ್ತೋ ಗೊತ್ತಿಲ್ಲ, ಅವ್ರಂತವ್ರೆಲ್ಲರನ್ನೂ ದರ್ಶನ ಮಾಡೇನೆ ನಾನು. ಅದ್ಭುತ. ಅವರೆಲ್ಲರೂ ಬಹಳ ಕರುಣೆ ತೋರ್ಯಾರ ನಮ್ಮ ಮೇಲೆ. ಒಬ್ಬರ ಇಬ್ಬರ ಎಷ್ಟು ಹೆಸರು ಹೇಳೋದು, ಅಷ್ಟು ಜನ ಇದ್ದಾರೆ ಗುರುಗಳು. ಎಲ್ಲರೂ ಕರುಣಾಳುಗಳೇ. ಪಾಪ ತಮಗ ಅನುಭವ ಆಗಿದ್ದು ನಮಗೂ ಆಗಲಿ ಅಂತ. ಅಲ್ವೇನು ತಪ್ಪೇನು? ಜನ್ಮವನ್ನ ನಾಶ ಮಾಡಿಕೊಳ್ಳೋದಕ್ಕೆ ನಿಂತಿರ್ತಾರ ಮಹಾತ್ಮರೆಲ್ಲ. ಇನ್ನು ಹುಟ್ಟಬಾರದು, ಸಾಯಬಾರದು, ಅಂತಿಮ ಜ್ಞಾನ. ಇದೇ ಕೊನೆಯ ಜ್ಞಾನ. ಅದಕ್ಕೆ ಈಗ ಹೇಳಕತ್ಯಾರ ಏನಂತ, 3 ಅವಸ್ಥೆಗಳಿಗೆ ಬೆರೆತೆಂದು. ಒಂದ್ ವೇಳೆ ನೀವು ಸಾಧನದಿಂದ ಇನ್ನೂ ಅವಸ್ಥೆಗಳನ್ನ ಕಂಡ್ರೆ ಅದು ಅಲ್ಲ. ಇದನ್ನ ಮಾಡಬೇಡ್ರಿ, ಮುಲಾಜೆ ಮಾಡುವಂಗಿಲ್ಲ ಅಲ್ಲಿ. ಅಡ್ಜಸ್ಟ್ಮೆಂಟು, ಮುಲಾಜು ಏನೂ ಇಲ್ಲ ಅಲ್ಲಿ. ನೀನು ಹೋಗ್ಲೇಬೇಕು ನೋಡೋ, ನೀನ್ ಇಲ್ದಂಗ ಆಗ್ಲೇಬೇಕು. ಬಹಳ ಸಲ ನಿದ್ಯಾಗ ಆಗ್ತೀವಪ್ಪ, ಅದು ಅಜ್ಞಾನದ ಅವಸ್ಥೆ, ಜ್ಞಾನದ ಅವಸ್ಥೆ ಅಲ್ಲ. ಈಗ ನಾವು ಸತ್ಯ ವಸ್ತುವನ್ನು ಅನುಭವಿಸೋದಂದ್ರೆ ಅದೇ ನಾವಾಗೋದು. ಅನುಭವಿಸೋಬ್ಬರು ಬೇರೆ, ಅನುಭವ ಬೇರೆ, ಹಿಂಗಿಲ್ಲ. ಆ ತ್ರಿಪುಟಿಯಲ್ಲಿಲ್ಲ, ಬರೇ ಅನುಭವ. ಅವಾಗ ಯಾರು ಪುಣ್ಯಾತ್ಮರು ಗುರುಗಳ ಕರುಣೆಯಿಂದ ಈ ಅಹಂಕಾರವನ್ನ ದಾಟಿ ಅದು ಸತ್ಯವಾಗಿ ಇಲ್ಲ, ಏನೂ ಇಲ್ಲ, ಬರೇ ಬ್ರಹ್ಮ ವಸ್ತು ಒಂದೇ ಐತಿ ಅನ್ನೋರು, ಅದನ್ನ ಅನುಭವಿಸೋರು ಅಪರಂಪಾರ. ಅವರೇ ಬ್ರಹ್ಮಜ್ಞಾನಿಗಳು. ಗೊತ್ತಾಗ್ತದೆ? ಏನು ಇಲ್ಲ, ಬರೇ ಬ್ರಹ್ಮ ಬ್ರಹ್ಮ. ಅಂತವ್ರಿಂದ ಹತ್ತಿರದಿಂದ ನಾವು ನೋಡಿಲ್ಲ. ರಮಣ ಮಹರ್ಷಿಗಳು ಅಂತ ಶ್ರೇಷ್ಠ ಅನುಭಾವಿಗಳು, ಅತ್ಯಂತ ಶ್ರೇಷ್ಠ ಅನುಭಾವಿಗಳು ರಮಣ ಮಹರ್ಷಿಗಳು. ಅವ್ರು ಎಲ್ಲದಕ್ಕೂ ಅದೇ. ನೀನ್ ನೋಡಿ ಯಾರು ದೇಹ ನಿನಗೆ, ನೀ ದೇಹ ಅನ್ನೋರು ಎಲ್ಲರಿಗೂ ಬಂದವ್ರಿಗೆ ಅದನ್ನ ಹೇಳು. ಇಲ್ಲ, ಏನ್ ಅದರಿಂದ ವಿಚಲಿತಲ್ಲ ಆಗಲಿಲ್ಲ. ದೊಡ್ಡವ್ರು ಅವ್ರ ಹತ್ರ ಬರ್ತಾರ, ಎಂತೆಂತವ್ರು ಬರ್ತಾರ, ಪ್ರಧಾನ ಮಂತ್ರಿಗಳು. ಅಲ್ಲಿ ಹೆಂಗ ಜಾಗ ಇತ್ತು, ಅವ್ರು ಮೇಲೆ ಕುಂದಿರ್ಸ್ತಿದ್ರು, ಅದೇ ಒಂದು ದೊಡ್ಡ ಆಶ್ಚರ್ಯ. ಈಗ ಇದ್ರೆ ಈಗ ನೀಟರ್ ಆಗೈತೆ ಅದು. ಇಂದ ಬಾಬು ರಾಜೇಂದ್ರ ಪ್ರಸಾದ್ ಬಂದಿದ್ರು, ಆಚಾರ್ಯ ರಾಜಗೋಪಾಲಾಚಾರ್ಯ ಎಲ್ಲಿ ಕುಂದಿರ್ಸಿದ ಅವ್ರನ್ನ. ಇದೀಗ ಅವನ ಸೆಕ್ಯೂರಿಟಿ ಬಂದಿತ್ತಂತ. ರಾಜಗೋಪಾಲಾಚಾರ್ಯ ಮತ್ತೆ ಗವರ್ನರ್ ಜನರಲ್ ನಮ್ಗೆ, ಹೌದಲ್ಲ, ಭಾರತದ ಅವರು ಮಿಲಿಟರಿ ಅದೇನು ಸೆಕ್ಯೂರಿಟಿ ತಂದ ಹೊರಗೆ ಬಿಟ್ಟು ಒಳಗೆ ಬಂದ. ನೆಹರು ಬಂದಂಗ ಕಾಣಿಸೋದಿಲ್ಲ. ಇವ್ರು ಬಂದಾರೆ ಎಲ್ಲ. ಇದು ಮತ್ತ ರಾಧಾಕೃಷ್ಣನ್ ಅವರು ಅಲ್ಲಿ ಬಂದು ಇರ್ತಿದ್ರು. ಅವ್ರು ದೂರದಿಂದ ಸಂಬಂಧಿಕರು ಅಂತ ಹೇಳ್ತಾರೆ. ರಾಧಾಕೃಷ್ಣನಿಗೆ 2 ವರ್ಷ ರಾಷ್ಟ್ರಪತಿಗಳಾಗಿ, ದೊಡ್ಡ ತತ್ವಜ್ಞಾನಿಗಳು. ಇಲ್ಲ, ಅವರ ಬರೆದ ಗ್ರಂಥ ಇಡೀ ಜಗತ್ ಖುಷಿ ಅಂಥವ್ರು. ಅವರೆಲ್ಲ ಬಂದಾರೆ. ಅವ್ರಿಗೆ ಇದೇ ಪ್ರಶ್ನೆ ನೋಡು, ಎಂತವ್ರು ಬಂದ್ರು, ನೀನ್ ಎಲ್ಲದಕ್ಕೂ ಅದೇ ಮದ್ದ ಅವ್ರಿಗೆ. ಅದಕ್ಕ ಇವರು ಕಾವ್ಯಕಂಠ ಗಣಪತಿ ಮಣಿಗಳು ಅವ್ರು ಬಹಳ ಸಹವಾಸ, ಬಹಳ ಸರಸ ಅವ್ರಿಗೆ. ಅವ್ರು ಹೇಳ್ತಾರೆ, ಇನ್ನ ಇದು ಮುಗೀತು, ಉಪದೇಶ ಎಂದು ಬ್ರಹ್ಮಾಸ್ತ್ರ ಬಿಟ್ಟು ಇನ್ ಯಾರಿಗೂ ಉತ್ತರ ಕೊಡಕ್ ಆಗುದಿಲ್ಲ ಅಂತಿದ್ರು. ಅವರು ಪರಮ ಜ್ಞಾನಿಗಳು. ಜ್ಞಾನದವ್ರು ಹುಡುಕಿ ನೋಡಿ ಕಾಣಿಸ್ತದೆ. ಉಳಿದವರೆಲ್ಲ ಇದ್ರಲ್ಲಿ ಅವರೇ ಮಹಾತ್ಮರಲ್ಲ ಅಂತ ಅಲ್ಲ, ಅವರಿದ್ರಲ್ಲಿ ನಿಜವಾದ ಮಹಾತ್ಮ. ಮುಂದೆ ಇಲ್ಲ, ಅವರು ಹುಟ್ಟಲ್ಲ, ಸಾಯಲ್ಲ. ನಮ್ಮಪ್ಪವ್ರು ಯಾಕೆ ಹುಟ್ಟುತ್ತಾರೆ?
ಯಾಕ ಹುಡ್ತಾರ? ಹುಟ್ಟುವಂತ ಗ್ರಂಥಿನೇ ನಾಶವಾಗಿ ಹೋಗಿರ್ತದ. ದೇವರೇನು ಹುಟ್ಟೋದು ಸಾಯೋದು ಮನುಷ್ಯನಿಗೆ ಪುರಾಣಗಳ ಆತ್ಮ ಸಾಕ್ಷಾತ್ಕಾರದ ಮಾತುಗಳು ಅಲ್ಲ. ಅವರೊಬ್ರು ಒಂದಿಬ್ರು 3 ಜನ ನಮಗೆ ಸಿಗ್ತಾರೆ, ಬಹಳ ಕಡಿಮೆ. ಅದಕ್ಕೆ ಹೇಳ್ತದೆ ಉಪನಿಷತ್ತುಗಳು ಕೂಡ. ಶಂಕರಾಚಾರ್ಯ ಎಲ್ಲರೂ ಸಿಗಬಹುದು, ಜ್ಞಾನಿಗಳು ಸಿಗೋದು ಬಹಳ ಅಪರೂಪ. ಕೋಟಿ ಮನುಷ್ಯರು ಸಾಧನಾ ಮಾಡ್ಬೇಕಂತ ಹೋಗ್ತಾರ, ಅದರಲ್ಲಿ ಮುಳುಗ್ತಾರ. ಅದರಲ್ಲಿ ಒಂದು 100 ಜನ ತೇಲಾಕತ್ತಾರೆ. 100 ಜನರೊಳಗ ಒಬ್ಬನೇ ಮುಕ್ತನಾಗ್ತಾನ ಅಂತ ಹೇಳ್ಯಾರ. ಎಷ್ಟು ಕಷ್ಟ ಅಲ್ಲ? ಜ್ಞಾನ ಮುಕ್ತಿ ಇದು ಇವನು ಭಾವನೆಯಿಂದ ಮನಸ್ಸಿನಿಂದ ಏನಾರ ಬಡಬಡಿಸ್ಬೋದು, ಅದರಿಂದ ಏನು ಇಲ್ಲ. 6 ಜನ ಆಗ ಇರ್ಲಿ. ಈಗೇನೈತಿ ಅವ್ರ ಹೇಳಿದ್ರು ಏನು, ಅರಿವು ಅವಸ್ಥೆಗಳಿಗೆ ಪೆರತೆಂದು. ಎಂತ ಅವಸ್ಥೆನೆ ಬರ್ಲಿ ನೆನೆ, ಅವಸ್ಥೆಗಳು ಯಾವಾಗ್ಲೂ ಭಾವನಾತ್ಮಕ ಮಾನಸಿಕ ಇರ್ತಾವು. 3 ಅವಸ್ಥೆ ಇರ್ತಾವ, ಅದಾವಲ್ಲ ನಮ್ಗೆ ಹೇಳ್ತಾರಲ್ಲ, ಅದು ಮುಂದೆ ನೀವು ತಿಳಿಬೇಕು. 3 ಅವಸ್ಥೆ ಸ್ವಂತದ್ದು ಓನರ್ ಅಲ್ಲ ನೀವು, ಮನಸ್ಸು ರಚನೆ ಮಾಡಿದ್ದವು. ಮನಸ್ಸಿಗೆ ಬಹಳ ಸಾಮರ್ಥ್ಯ, ಅಸಾಮಾನ್ಯ ಸಾಮರ್ಥ್ಯ ಮನಸ್ಸಿಗೆ. ಅದಕ್ಕಾಗ್ತಾರೆ. ಆ ಮನಸ್ಸಿನ ಸಾಮರ್ಥ್ಯವನ್ನ ಮನಸ್ಸಿನ ನಾನು ಅನ್ನೋ ತೆಗೆಯೋದು ಅಷ್ಟು ಸುಲಭ. ಬ್ರಹ್ಮಜ್ಞಾನ ಆದ್ರೆ ಮನಸ್ಸಿಲ್ಲ, ಏನಿಲ್ಲ ಅಂತ ಅವಸ್ಥೆ ಅದು. ಇವು ಅವಸ್ಥೆಗಳೆಲ್ಲ ಮಾನಸಿಕ ಜೀವನಿಗೆ ಇದಕ್ಕೆ ಬರೋದೆ. ಇಂದ್ರಿಯಗಳಿಗೆ ಕೆಲವು ಅವಸ್ಥೆಗಳು ಬರ್ತಾವು, ದೇಹಕ್ಕೂ ಕೆಲವು ಅವಸ್ಥೆಗಳು ಬರ್ತಾವು. ಈ ಪೈಲ್ವಾನ್ರು ಇದಾರಿಲ್ಲ, ಏನವ್ರದ್ದು ದೇಹ ಅದ್ಭುತ. ಇಲ್ಲಿ ಜಾಕಿಂಗ್ ಮಾಡ್ತಿರ್ತಾರೆ, ಅವ್ರ ದೇಹಗಳು ಅದ್ಭುತ. ಏನ್ ಶಂಕ ಅದ್ದು ಕೂಡ್ಲೆ. ಇನ್ನು ಕೆಲವರು ನಾವು ಬೆಟ್ಟಕ್ಕೆ ಹೋಗುವಾಗ ಏನ್ ಜನ ಓಡಿ ಬರೋರು, ಕುಣಿಯವರು ಬೆಟ್ಟನ ಕುತ್ಕೊಂತ ಹತ್ತವ್ರು. ಅಪ್ಪ ಅವರು ನಾವು ಈಗ ಸರಿಬೇಕು, ಅವ್ರು ಸುಮ್ಮನೆ ಕೊಟ್ಕೊಂತ ಹೋಗೋರು. ಎಷ್ಟು ಸಾಧನೆಗಳನ್ನ ಮಾಡ್ತಾರ. ಇನ್ನ ಯೋಗ ಸಾಧಕರಂತೂ ಈಗೇನ ಯೋಗ ಡೇ ಬಂತ 21. ನಾಳೆ ಹೋಗ್ರಿ ಎಲ್ಲ ಮಾಡ್ರಿ, ಯೋಗ ಮಾಡಿ. ನಮ್ ಈಗ ಸದ್ಯ ಅವನು ಜಗತ್ ಪ್ರಸಿದ್ಧ ಅಲ್ಲ ರಾಮದೇವರು, ಹೌದಲ್ಲ? ಭಾಳ ಏನ್ ದೇಹವನ್ನ ಮನಸ್ತಾರ, ಕುಣಿಸ್ತಾರ, ಏನೆಲ್ಲ ಮಾಡ್ತಾರೆ. ರಾಮದೇವ್ ಬಾಬಾ ಅವ್ರು ನಮ್ಮ ಗುರುಗಳನ್ನ ಬಹಳ ಸಲ ನೋಡಾಕ್ ಬರ್ತಿದ್ರು. ನಾನು ಇರ್ತಿದ್ದೆ, ಅದು ನಮ್ ಪುಣ್ಯ. ರಾಮದೇವ್ರು ಬಂದಾಗ ಅವ್ರಿಗೆ ಬಹಳ ಸೆಕ್ಯೂರಿಟಿ ಇರ್ತಿತ್ತು ಮೊದ್ಲು, ಈಗೇನ್ ಇದ್ದಂಗೆ ಕಾಣಿಸ್ತಿದ್ರು. ಈಗ ಎಲ್ಲಾ ಕಡೆ ಬರ್ತಾನೆ. ಯೋಗ ಅಂದ ಕೂಡಲೇ ಅವ್ರನ್ನ ನೆನಪು ಮಾಡ್ತಾನೆ. ಯಾರ? ರಾಮದೇವ್ರನ್ನ. ನಮ್ಮ ಅಮೃತಾನಂದರು ಅದನ್ನ ಮೀರಿ ಮಾಡಿದ್ರು ಪಾಪ ಅವ್ರಿಗೆ ಯಾರು ಲಕ್ಷ್ಯ ಕೊಡ್ಲಿಲ್ಲ. ಅವ್ರಾಗ್ಲೇ ಪ್ರಸಿದ್ಧ ಆಗಿದ್ರು. ಹೆಂಗ ಒಬ್ರು ಪ್ರಸಿದ್ಧ ಆತಂದ್ರೆ ಸಂಗಮ್ ದೇವ್ರವರು ಪ್ರಾರಂಭದವರು. ಇವ್ರಿ ಯೋಗಾನಂದ ಬಾಳ ಇದ್ದಾರೆ. ಇವ್ರು ಅಮೃತಾನಂದ ಬಹಳ ದೇವ್ರು. ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಅಪ್ಪ ಹೋಗಿದ್ದಾಗಲೇ. ಎಷ್ಟೋ 10-20 ಕಡಿಮೆ ಆತಂತ. ಇವ್ರು ವರ್ಲ್ಡ್ ರೆಕಾರ್ಡ್ ನಿಂದ ಕ್ಯಾನ್ಸಲ್ ಆದ. ಹೋಗಿಬಿಡು. ಏನಾಯ್ತು? ಇವು ಎಲ್ಲಾ ಸಾಧನ ಮಾಡ್ತಾರ, ಇದೇನು ಸಾಮಾನ್ಯ ಸಾಧನೆ? ಎಲ್ಲ ಇದರಿಗೆ ಮಣಿಸ್ಬಿಡ್ತಾರಲ್ಲ ಇವರು ರಾಮದೇವು. ಏನ್ ಅಸಾಮಾನ್ಯ ನೋಡಿ, ಎಲ್ಲ ಬಿದ್ರಿಗೆ ಪ್ರದರ್ಶನ ಮಾಡ್ತಾರ ಅವರು. ಎಲ್ಲ ಮೈಸೂರ್ಗೂ ಬಂದಾರ, ಎಲ್ಲಾ ಕಡೆ ಬಂದಾರ. ನಮ್ಮ ಗುರುಗಳು ಇದ್ದಲ್ಲಿ ಬರೋರು. ಇವ್ರೇ ನಮ್ಮಪ್ಪ ಅಕ್ಷರ ಹಾಕೋರಲ್ಲ, ಏನಲ್ಲ ಬಿಡೋರು. ಒಂದು ಸಲ ಆಸನ ಹಾಕಿದ್ ನೋಡಿ ನಾನು. ಬೆಳಿಗ್ಗೆ ಆಗ್ಲಿ ಏನೇ ಮಾಡ್ಲಿ ಅವ್ರದ್ದು ಒಳ್ಳೆ ವ್ಯಾಯಾಮ ಅಂದ್ರೆ ವಾಕ್. ಜೀವನ ತುಂಬಾ ಅದು ಎಷ್ಟು ನಡಿಬೇಕಾಗಿತ್ತು ಅದೇ ಅಷ್ಟು ನಡೆಸಿದ್ರು. ಅವ್ರು ಗೊತ್ತಿಲ್ಲ ಯಾವ್ದಾಯ್ತು. ಸರ್ವಜ್ಞರು ಎಂತ ಹುಚ್ಚದಿಯನೇನೋ. ಅವ್ರನ್ನೇನು ಇದನ್ ಮಾಡಕ್ ಬರುದಿಲ್ಲ, ಅವ್ರ ನಡತೆ ಮಾಡಕ್ ಬರುದಿಲ್ಲ. ಅವರೇ ಬ್ರಹ್ಮಜ್ಞಾನಿ. ಗೊತ್ತಕತ್ತೆ? ಅದ ಅಂತಿಮ ಸತ್ಯ ನೋಡು. ಅದ ನೀವು ಡಿಸ್ಕಷನ್ ಮಾಡಬಾರ್ದು, ವಾದ ವಿವಾದ ಮಾಡಬಾರ್ದು ಅಂತಲ್ಲ. ಏನಾರ ಮಾಡಿ ನಮಗೆ ಯಾವಾಗ ಬ್ರಹ್ಮಾನುಭವದಿಂದ ದೇಹಭಾನ ಹೋಗ್ತದೋ, ಬರೇ ಬ್ರಹ್ಮ ವಸ್ತುವೇ ನಮ್ಮ ಅನುಭವದಲ್ಲಿ ಉಳಿತದೋ,
ಬ್ರಹ್ಮ ವಸ್ತುವಿಗೆ ಯಾವುದು ಬೇಕು ಬೇಡ ಅಂತ ಇಲ್ಲ, ಏನೂ ಇಲ್ಲ, ಅದೇ ಸತ್ಯ. ಇನ್ನು ಮತ್ತೊಂದನ್ನು ಏನು ಅನ್ನೋದು ಅದೇ ತಾನೇ ತಾನಾಗಿದ್ದಾನೆ ಅಂತ ಮಹಾತ್ಮರು ಇಲ್ಲಿ ಆಗಿ ಹೋಗ್ಯಾರ. ಅವರೇ ಅದರಲ್ಲಿ ನಾವು ಬಹಳ ಹತ್ತಿರದಿಂದ ನಾವು ಓದ್ತೀವಿ, ಅವ್ರ ಶಿಷ್ಯರ ಸಹವಾಸ ಮಾಡ್ತೀವಿ. ಅದು ಆದ್ರಂತವರಿಂದ ಗೊತ್ತಾಗ್ತದೆ. ಸಿದ್ಧಾರೂಢ ಒಬ್ಬರಲ್ಲಿ ಸಿದ್ಧಾರೂಢ ಜ್ಞಾನ ಅಪರಂಪಾರ ಮತ್ತ ಸಿದ್ಧಿಗಳು ಪವಾಡಗಳು. ಜನ ಸಿದ್ಧಿಗಳಿಗೆ ಪವಾಡಗಳಿಗೆ ಮುತ್ತಾರ. ಹಂಗ ಅಂತಿದ್ದೆ ನಾನು. ನನ್ನ ತಪ್ಪು ತಿಳುವಳಿಕೆ ಅಂತ ನನಗೆ ಗೊತ್ತಾಗ್ತು. ಒಂದು ದಿವಸ ಏನೂ ಸಿದ್ಧಿ ಪ್ರದರ್ಶನ ಮಾಡೋದು, ಏನೂ ಹೇಳೋದಿಲ್ಲ, ಯಾವುದೂ ಕಂಡೀಷನ್ ಮಾಡೋದಿಲ್ಲ. ನಮಗಂತಿದ್ರು ಹಂಗೆಲ್ಲ ಅನಬಾರ್ದ್ರಿ ಅಂತಿದ್ರಪ್ಪ. ಅವ್ರು ಯಾರು ಅವರಿಂದ ಸಿದ್ಧಿಗಳನ್ನ ಪವಾಡಗಳನ್ನ ಪಡೆದು ಉದ್ಧಾರ ಆಗಿಲ್ಲ. ಎಷ್ಟು ಜನ? ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಇಲ್ಲ. ಹಾಗಿರ್ಬೇಕು. ಜ್ಞಾನ ಇದೆ. ಜ್ಞಾನ ಅಂದ್ರೆ ತಪಸ್ಸು. ಇವು ಬೇರೆ ಮಾಡ್ತಾರೆ, ಅದು ತಪಸ್ಸು ಅಂತ ತಿಳ್ಕೊಡ್ತಾರೆ. ಅವ್ರಲ್ಲ ತಪಸ್ಸ ಬೇರೆ, ಜ್ಞಾನವೇ ಬೇರೆ. ಜ್ಞಾನದಲ್ಲಿ ಬ್ರಹ್ಮದೇವ ಮುಗಿತು. ನೀನು ಈ ದೇಹ ಮನಸ್ಸು ಅಹಂಕಾರ ಅಲ್ಲ, ಜೀವನ ಅಲ್ಲ, ನೀನು ಸ್ವಯಂ ದೇವರು. ಅದಕ್ಕೆ ಇವರು ಅರುವು ಅಂತ ಕರೀತಾರೆ. ನಮಗೆ ಈ ಅರಿವು ಭ್ರಮಾರೂಪ ತಾಡೈತಿ. ಇಂದ್ರಿಯಗಳಿಗೆ ಜೊತೆಯಾಗಿ ಅರಿತೀನಿ ಅಂತ ಹೇಳ್ತೀನಿ. ಕಣ್ಣಿಂದ ಅರಿತೀನಿ ಮತ್ತು ಮನಸ್ಸಿನಿಂದ ಅರಿತೀನಿ, ಇನ್ನು ಅಹಂಕಾರದಿಂದ ಅರಿತೀನಿ. ಮೂರು ಪ್ರಾಕೃತಿಕ ಅರಿವು ಅಂದ್ರೆ ಉಪಾಧಿ ಸಹಿತ ಅರಿವು. ಇವೆಲ್ಲವನ್ನ ಬೆಳಗುವ ಏನು ಆಗುದು? ಏನಂದ್ರೆ ಏನು ಆಗುದು? ಬಚ್ಚ ಬರಿಯ ಅರಿವು, ಅದು ದೇವ. ಈ ಅಹಂಕಾರದ ಇದನ್ನ ದಾಟ್ಲೇಬೇಕು. ಜೀವತ್ವವನ್ನ ನಾಶ ಮಾಡಿಕೊಳ್ಳಬೇಕು. ನಾಶ ಇದ್ದಂಗ ಅವ್ರು ಅದು ಸತ್ಯವಾಗಿಲ್ಲ ಅಂತ ಗೊತ್ತಾಗ್ತದೆ. ನಮ್ಮ ಜೀವ ಆಗ್ಲಿ, ದೇಹ ಆಗ್ಲಿ, ಜಗತ್ತಾಗ್ಲಿ ಸತ್ಯದಂಗಿಲ್ಲ. ಸತ್ಯದಂಗಿಲ್ಲ. ಬರೇ ಮಾಯಾ ತೋರಿಕೆ ಇದ್ದಂತ ಕಾಣಿಸ್ತದೋ. ಇದು ಬಹಳ ಸುಲಭ ನೋಡಿ. ಇದಕ್ಕ ಜ್ಞಾನ ಅಂತಾರೆ. ನಿಮ್ಮ ದೇಹ ತೋರತನು, ಜಗತ್ತು ತೋರಿದ್ದು. ಈಗ ಗುರುಗಳಿಂದ ಮೊದಲು ನಮಗೆ ಏನಾರ ಅನಿಸ್ಬೋದು. ಆದ್ರೆ ತಪ್ಪದ ಪದೇ 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 ಬಹಳ ನಿಷ್ಠೆಯಿಂದ ಶ್ರವಣ ಮಾಡಿದರೆ ನಮ್ಮಲ್ಲೇ ಜ್ಞಾನ ಸ್ಫುರಿಸ್ಲಿಕ್ಕತ್ತತೆ. ಆ ಜ್ಞಾನವೇ ಬರಕತ್ತತೆ. ಬರಕತ್ತತೆ ಅಂದ ಕೂಡಲೇ ನಾವು ದೇಹ ಅಹಂಕಾರ ಅಂತ ಹೇಳಿದಿರ್ತೀವಿ. ಇವು ಅಲ್ಲದ ವಸ್ತು. ಅದಕ್ಕೆ ಅವ್ರು ದೊಡ್ಡವ್ರು ಏನೆಲ್ಲ ಹೇಳಿದರು. ಕೆಲವರೇನೋ ಬುದ್ಧ ಭಗವಾನ್ ಬುದ್ಧ ಸುಮ್ನಾದ ಅಂತ ಹೇಳ್ತಾರೆ. ದೇವ್ರಂದ್ರೆ ಏನು ಅಂತ ಕೇಳಿದ್ರ ನಕ್ಕನಂತ ಹೇಳ್ತಾರೆ. ದೇವ್ರಂದ್ರೆ ಹೆಂಗಿರ್ತ? ನಕ್. ಅವ್ರೇನು ಹೇಳಿಲ್ಲ ಅಂತ ಹೇಳ್ತಾರೆ. ಯಾಕೆ ನಮ್ಗೆ ಅಧಿಕೃತಿ ಯಾರು ಗೊತ್ತಾ? ಅಪ್ಪೋರೆ. ಭಗವಾನ್ ಬುದ್ಧನ ಇಡೀ ಜೀವನ ಅವ್ರು ಹೇಳಿದ್ರ ಮೇಲೆ ನಾನು ಹೇಳಕತ್ತೀನಿ. ನನಗೆ ಗೊತ್ತಿಲ್ಲ, ಬುದ್ಧನ್ ಹೆಂಗ್ ಗೊತ್ತಿತ್ತು? ದೊಡ್ಡ ಮಹಾಪುರುಷ. ದೊಡ್ಡವರೆಲ್ಲ ಅವರ ಅನುಯಾಯಿಗಳು. ಅವರು ಶಾಸ್ತ್ರದ ಇದನ್ನ ಕಲಿಯೋರು ಬೇರೆ. ಅವ್ರ ಇದರ ಶಾಸ್ತ್ರ, ಅವ್ರ ರಚನೆ ಆದ್ಮೇಲೆ ಶಾಸ್ತ್ರಗಳು ಬಹಳದವು. ಪಾಪ ಇವರು ಕನ್ನಡದಲ್ಲಿ ನಮಗ ಯಾರವರು ಗುರುಗಳು ಪುಸ್ತಕ ತಂದ್ರು. ಇಲ್ಲಿ ಸುತ್ತೂರ ಶ್ರೀಗಳ ಇದ್ರೊಳಗ ಒಬ್ರು ಮಹಾತ್ಮರಿದ್ದಾರೆ. ಇಮ್ಮಡಿ ಶಿವಬಸವ ಶಿವಯೋಗಿಗಳು ಅಂತ ಇದ್ರು. ಅವ್ರ ಮಠಕ್ಕೆ ಅಧ್ಯಕ್ಷರಾಗ್ಯಾರ ಈಗ. ಅವರು ಭಗವಾನ್ ಬುದ್ಧನ ಬಗ್ಗೆ ಪುಸ್ತಕ ನನಗ ಅಷ್ಟೊಂದು ಕಾತುರ. ಹೆಂಗ ಬರ್ದಾರ, ಏನು ಅದ್ಭುತ ಬರ್ದಾರ. ಯಾಕಂದ್ರೆ ಅವ್ರದ್ದು ಅಧ್ಯಯನ ಮಾಡ್ಬೇಕಲ್ಲಪ್ಪ. ಜೀವನ ಎಲ್ಲ ಅದಕ್ಕಿರ್ಬೇಕು. ಅವಾಗ ದರ್ಶನ ಆಕತೆ ಅದು. ನಾನೀಗ ಹೊರ ಕೂತ್ಕೊಂಡು ನಾನು ಅದ್ವೈತಿಯ ಬುದ್ಧನ್ ಹೋದ್ರೆ ನನಗೆ ಏನ್ ತಿಳಿತೈತೋ. ನಿಜಗುಡ್ರದ್ದು ಹಂಗ. ನಿಜಗುಡ್ರೇ ನೀನಾಗಿ ಅದನ್ನ ಅಧ್ಯಯನ ಮಾಡಿದರೆ ಆಹಾ ಸ್ಪಷ್ಟ ದರ್ಶನ ಆಗ್ತದ. ನಿಜಗುಡ್ರದ ಶಾಸ್ತ್ರನ ಅಂತ ಓದೋರ್ಗೆ ಏನ್ ಗೊತ್ತ? ಹಂಗ ತಿಳ್ಕೊಂಡ ಅದು ಓದಿಬಿಟ್ರೆ ಹೇಳ್ಬಿಟ್ರೆ ಆಯ್ತು. ಹಂಗೆ ಅದು ಅದು ಎಲ್ಲದರಿಂದ ಮೀರಿ ಅದನ್ನ ನಮಗ ನಿರ್ದೇಶನ ಮಾಡ್ತಾರೆ ನಿಜಗುಣ ಶಿವಗಳು. ಈಗೇನು ಶಬ್ದಗಳ ಅದ್ಭುತ.
ಇವೆಲ್ಲ ಉಪನಿಷತ್ ಶಬ್ದಗಳು ಕನ್ನಡದಲ್ಲಿ ಹೇಳಷ್ಟೇ. ಮೂಲ ಇವು ಉಪನಿಷತ್ತಿನಲ್ಲಿ ಇದಾವೆ. ಉಪನಿಷತ್ತ ಇಲ್ಲ, ಉಪನಿಷತ್ತ ಅದು ಉಪನಿಷತ್ತಿನ ಶಬ್ದಗಳು ಕನ್ನಡದಲ್ಲಿ ಹೇಳ್ಯಾರ. ಅದು ನಮ್ಮ ಅನುಭವಕ್ಕೆ ಬರುವಂಗೆ ಹೇಳ್ಯಾರ. ಇಲ್ಲ ನಾವ್ ಎಷ್ಟು ದೊಡ್ಡ ಮನುಷ್ಯರು ಅಂತ ಅದನ್ನ ಚಿಂತ ಎಷ್ಟು ಸಾಧ್ಯ ಐತಿ? ಏನೂ ಅಲ್ಲದನ್ನ ಹೆಂಗ ಚಿಂತಿಸ್ತೀಯೋ? ಯಾವ ಬುದ್ಧಿಗಿದ್ದಿ ಹೋಗೋದೇ ಇಲ್ಲ ಅಲ್ಲಿ. ಇಲ್ಲ ಅಪ್ಪ ನಾನು ಹೇಳ್ತಿದ್ರಲ್ಲ ಎಷ್ಟು ಸಲ, ನೀವ್ ಇರೋದಿಲ್ರಿ, ಏನ್ ಮಾಡ್ತೀರಿ ಅಂತ ಹೇಳಿ ಇಲ್ದಂಗ ಆಗ್ಲಿ. ನಾವು ಇದ್ದರೆ ಏನ್ ಮಾಡ್ತೀನಿ? ಇದ್ದೆ ಅಂದ್ರೆ ಬರೀ ನಾ ಇದ್ದೆ ಅಂದ್ರೆ ಬರೀ ಸಂಸಾರ ತಿಂತೀನೋ? ದೇಹ ಚಿಂತೆ, ಸಂಸಾರ ಚಿಂತೆ, ಇದನ್ ಚಿಂತೆ ಬಿಟ್ಟು ಏನ್ ಮಾಡ್ತಾನಪ್ಪ ಯಾವನಾರ ಆಗ್ಲಿ? ಇನ್ನು ಕೆಲವರು ಇದು ಮಠದ ಬಗ್ಗೆ, ಅವ್ರ ಗುರುಗಳ ಬಗ್ಗೆ, ಅವ್ರ ಉತ್ಸವ ಹೆಂಗ್ ಮಾಡೋಣ, ಇವೆಲ್ಲ ಏನು ಬ್ರಹ್ಮಜ್ಞಾನಿ ಅದನ್ನ ಶಿಷ್ಯರಾಗಿ ಮಾಡ್ಬೇಕು ಅಂತ ಹೇಳ ಶಾಸ್ತ್ರದಲ್ಲಿ. ಈಗ ನಮ್ಮ ಗುರುಗಳು ಮಾಡಕ್ ಶುರು ಮಾಡಿದಿರಲ್ಲ, ಗುರುಗಳದು ಈಗ ಇದು ಬರ್ತೈತಲ್ಲ ಗುರು ಪೂರ್ಣಿಮೆ ಅಂತ ಬಹಳ ಶ್ರೇಷ್ಠ. ಅದು ನಾವು ಮಾಡ್ತೀವಲ್ಲ ಗುರು ಪೂರ್ಣಿಮೆನ. ನಮ್ಮ ಅನಂತರಾಮ ಅವರೇ ಗೆಸ್ಟ್ ಆಗಿ ಬರ್ತಾರ. ಇಲ್ಲ ಇದು ಏನು ಸಂಪ್ರದಾಯ, ಜ್ಞಾನ ಸಂಪ್ರದಾಯ ಅಲ್ಲ. ಬೈಲ್ ಯಾವ ಸಂಪ್ರದಾಯ? ಇದು ಲಿಂಗಾಯತರು, ಬ್ರಾಹ್ಮಣರು, ಇವರು ಅಂತ ಐತೆ ಅಲ್ಲಿ ಬೈಲು. ಸೂರ್ಯನ ನೋಡಿ, ಪ್ರಕೃತಿಯೊಳಗೆ ಯಾವ ವಸ್ತು ಒಂದು ಸಂಪ್ರದಾಯದಿಂದ ಇಲ್ಲ. ಬ್ರಹ್ಮಜ್ಞಾನ ಸಂಪ್ರದಾಯ ಅಂತ ನಮಗಂತಿದ್ರು. ಇದು ಸಿದ್ಧಾರೂಢರ ಸಂಪ್ರದಾಯ, ಇದು ಶಿವಾನ ಅವ್ರು ಕೆಳಗೆ ಮಾತಾಡವ್ರು. ಅವ್ರು ಯಾವ ಸಂಪ್ರದಾಯ ತಗೊಂಡು ಏನ್ ಮಾಡೋದು? ಸಂಪ್ರದಾಯಗಳು ಅವರು ಮುಂದುವರಿಲಿ ಅಂತ ಮಾಡಿರ್ತಾರೆ. ಹಂಗ ಒಬ್ಬರಿಂದ ಒಬ್ರು ಮುಂದುವರಿಲಿ ಅಂತ ಮಾಡಿರ್ತಾರೆ. ಬ್ರಹ್ಮಜ್ಞಾನಕ್ಕೆ ಸಂಪ್ರದಾಯ ಇಲ್ಲ. ಮತ್ತ ನೀನ್ ಹೇಳ್ಕೊಂಡು ಹೋಗು, ನಮ್ ಗುರುಗಳು ಏನ್ ಮಾಡ್ತೀವಿ ಹೇಳ್ಕೊಂಡು ಹೋಗು. ಇದು ಗುರು ಶಿಷ್ಯ ಸಂಪ್ರದಾಯ ಅಲ್ಲ. ಈಗ ದೀಪ ಇನ್ನೊಂದು ದೀಪಕ್ಕೆ ಮುಟ್ಟಿದ್ರೆ ದೀಪ ಬೆಳಗ್ಗೆ ಹುಟ್ಟತಿ, ಅದ್ಯಾವ ಸಂಪ್ರದಾಯ? ಜ್ಯೋತಿ ಮುಟ್ಟಿ ಜ್ಯೋತಿಯಾದಂತೆ. ಇಲ್ಲ ಹಂಗೊಬ್ಬ ಬ್ರಹ್ಮಜ್ಞಾನಿ ಒಬ್ಬ ಶಿಷ್ಯನಿಗೆ ಮುಟ್ಟುತ್ತಾರ, ಅವರು ಬ್ರಹ್ಮಜ್ಞಾನಿ ಆಗ್ತಾರ. ಅದು ಲೋಕದೊಳಗ ನೀವು ಎಷ್ಟು ಊಹಿಸಿದ್ರು, ಎಷ್ಟು ಕಷ್ಟಪಟ್ಟು ಏನೇ ಮಾಡಿದ್ರು ಅದು ಗೊತ್ತಾಗುವುದಿಲ್ಲ. ಅಷ್ಟೇ ಅಲ್ಲ, ಇದು ಸಂಪ್ರದಾಯದ ಅಭಿಮಾನ ಅನ್ನೋದು ಗೊತ್ತಾಗುದಿಲ್ಲ. ಬಹಳ ಶ್ರೇಷ್ಠ ಶಿಷ್ಯನಿಗೆ ಗೊತ್ತಾಗ್ತದೆ. ಇವೆಲ್ಲ ಸಂಪ್ರದಾಯಗಳು. ದೊಡ್ಡವ್ರು ಹೆಂಗ್ ಹಾಕೊಂಡ್ ಬಂದಿರ್ತಾರೆ ಹಂಗ ನಡ್ಕೊಂತ ಹೋಗೋದು, ಇದಕ್ಕೆ ಸಂಪ್ರದಾಯ ಅಂತ ಗೊತ್ತಾತ. ನಮ್ಮ ಗುರುಗಳು ಅದನ್ನ ಕಟ್ ಮಾಡಿಬಿಟ್ರು. ಅವ್ರು ಯಾವ ಸಂಪ್ರದಾಯ ಕಟ್ಟೆ ಮಾಡ್ಬಿಟ್ರೆ. ಒಂದ ಮೊದ್ಲೇ ಸಲ ದೇಹ ಬಿಟ್ರಲ್ಲ, ಯಾರಿಗೂ ಏನು ತಿಳಿಲೇ ಇಲ್ಲ. ಏನ್ ಮಾಡ್ಬೇಕು ಅದು ಹೇಳ್ಬಿಟ್ಟಿದ್ದಾರಲ್ಲ ಅವ್ರು, ಇಂಥದ್ ಮಾಡು ಅಂತ. ಏನೂ ಸಂಪ್ರದಾಯವನ್ನ ಉಳಿಸ್ಲಿಲ್ಲ. ಅವ್ರ ಬೋಧೆ ಸಂಪ್ರದಾಯ ಇಲ್ಲ. ನೀ ಅವ್ರ ಹೆಸರು ಹೇಳಿ ಮಾಡು, ನೀವು ಮಾಡಿಕೊಳ್ಳಿ. ಅವ್ರಿಗೆ ಯಾವ ಸಂಪ್ರದಾಯ ಇರಲಿಲ್ಲ. ಯಾಕ? ಬ್ರಹ್ಮ ಯಾವ ಸಂಪ್ರದಾಯಕ್ಕೂ ಸಿಕ್ಕೋದಲ್ಲ. ಸಂಪ್ರದಾಯಗಳು ಯಾವಾಗಲೂ ಭಾವನಾತ್ಮಕ ಇರ್ತಾವು. ನಾವ ಇಲ್ದಂಗಾದ್ರೆ ಎಲ್ಲಿ ಭಾವನೆ? ನಾನನ್ನೋ ಭಾವನೆನೇ ಎಲ್ಲರಿಗೂ ಪ್ರಧಾನ. ಅದು ಇಲ್ದಂಗಾಗುಲ್ದನೆ ಬ್ರಹ್ಮಜ್ಞಾನ ಸುದ್ದಿನೇ ಇಲ್ಲ ನಾವು. ಅದಕ್ಕೆ ಅದನ್ನು ಬೇರೆ ರೂಪದಲ್ಲಿ ನಮ್ಗೆ ತಿಳಿಸೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಮಹಾತ್ಮರು. ಅದರಲ್ಲಿ ನಿಜಗುಣರ ವೈಭವ ಅಂದ್ರೆ ವೈಭವ. ಬ್ರಹ್ಮಜ್ಞಾನಿ ಕುಣದು ಬಿಡ್ತಾನೆ ಅಷ್ಟು. ಯಾಕ ಆ ವಸ್ತು ಯಾವ್ದು ಏನೂ ಅಲ್ಲವೋ, ಏನು ಯಾವುದಕ್ಕೂ ಸಿಕ್ಕೋದಿಲ್ವೋ ಅಂತ ವಸ್ತುವನ್ನ ಮಾಡಿ ಬಿಡ್ತಾರಲ್ಲ ನಿಜಗುಣ ಶಿವಗಳು. ಅಲ್ಲಿ ಬುದ್ಧಿ ಇಲ್ಲ, ಮನಸ್ಸಿಲ್ಲ, ಅಹಂಕಾರ ಇಲ್ಲ, ಜೀವನಿಲ್ಲ, ದೇವರು ಸಹಿತ ಇಲ್ಲ ನೋಡಲಿ. ಬರೇ ಬಚ್ಚ ಬರಿಯ ದೇವರು. ಅದು ನಿಜಗುಣರ ಇದು ಹೌದಲ್ವ? ಅದು ಇದು. ಈಗ 3 ಅವಸ್ಥೆಗಳು ಹೇಳಿದ್ರಲ್ಲ, ಪೆರತೆಂದು ಪೆರತೆಂದು ಹೇಳಿದ್ರೆ ಏನು? ಆಯ್ತು. ಅವಸ್ಥೆಗಳಿಗೆ ಪೆರತೆಂದು ಕಾಣ್ಬನೆ ದೇವರ ದೇವ. ನೀವು ಅಕಸ್ಮಾತ್ ಸಾಧನದಿಂದ ಏನರ ಅವಸ್ಥೆಗಳನ್ನ ಪಡೆದ್ರೆ
ಸೂರ್ಯನು ಒಂದು ಅವಸ್ಥೆ ಅಂತ ಹೇಳ್ತಾರೆ. ರಮಣ ಮಹರ್ಷಿಗಳದು ಅವಸ್ಥೆ ಅಲ್ಲ ಅಂತಾರೆ. ಶಂಕರಾಚಾರ್ಯರು ಅವಸ್ಥೆ ಅಲ್ಲ ಅಂತಾರೆ. ಯಾವುದು? ಸೂರ್ಯ. ಸೂರ್ಯ ಅಂದ್ರೆ ಮೂರು ನೋಡೋದು, ಅದು ಒಂದು ಅವಸ್ಥೆ ತಯಾರಾಗ್ತದಂತ. ಮೂರು ಅವಸ್ಥೆಗಳನ್ನ ನೋಡೋದು ಸೂರ್ಯ. ಅದು ಇನ್ನು ಸೂರ್ಯ ಪ್ರೀತ್ ಅಂತನೂ ಮಾಡ್ತಾರೆ ಬೇರೆ. ಇವಕ್ಕ ಅವಸ್ಥೆಗಳಂತಾರೆ. ನಮಗೆ ಸಾಮಾನ್ಯವಾದ ಅವಸ್ಥೆಗಳು ಎಚ್ಚರ, ಕನಸು, ನಿದ್ದೆ. ಇವನ್ ನೋಡೋದೈತಲ್ಲ ಅದು ದೇವರು. ಸೂರ್ಯ ಅಂತ ಅವಸ್ಥೆ ಅಲ್ಲದು. ಗೊತ್ತಾಯ್ತಾ? ಇನ್ನು ಮುಂದೆ ಅರಿವೇ ವಿಶ್ವಾಶ್ರಯವೆಂದು ಅನುಕರಿಪಣೆ. ವಿಶ್ವ ವಿಶ್ವ ಅಂದ್ರೆ ನಾವು ಇದ್ರೆ ವಿಶ್ವ ಕಾಣಿಸ್ತತಿ, ಇಲ್ಲಂದ್ರೆ ಎಲ್ಲಿ ಕಾಣಿಸ್ತತಿ? ನಿನ್ನ ವಿಶ್ವ ಯಾವ್ದು ಗೊತ್ತಾ? ಮೊದ್ಲೇದು ನಿನ್ ಗಂಡ, ನಿನ್ ಹೆಂಡತಿ, ನಿನ್ನ ಮನೆ, ನಿನ್ನ ಮಕ್ಕಳು, ನಿನ್ ದುಡಿಮೆ, ಇದ ನಿನ್ನ ವಿಶ್ವ. ಇನ್ನೇನೈತಿ ಇದನ್ ಬಿಟ್ಟು ವಿಶ್ವ ಅಂತ ಹೇಳಿ? ಮತ್ತ ಅದು ಇದ್ರೂ ನಿಮ್ಗೇನ್ ಪ್ರಜ್ಞೆ ಇಲ್ಲ. ಯಾವುದು? ಆಕಾಶ ಅನಂತ ಅನಂತ ತಗೊಂಡು ನಾವೇನ್ ಮಾಡೋದು? ನನಗೆ ದುಡ್ಡು ಅನಂತ ಅನಂತ ಆಗ್ಬೇಕು, ನನ್ನ ಗಡ್ಡ ಸಂಭೂರ್ತ ಇದಾಗ್ಬೇಕು, ನಮ್ಮ ಮಕ್ಕಳು ಇದಾಗ್ಬೇಕು ಅಂತ ಇರ್ತಾರೆ ನೋಡಿ. ಸೂರ್ಯ ಎಷ್ಟು ಬೆಳಕತ್ತೆ, ಅವ್ನು ತಗೊಂಡು ನಾವೇನ್ ಮಾಡೋದು? ನೋಡಕ ಹೋಗುದಿಲ್ಲ ಯಾರು. ಆ ಒಂದ್ಸರಿ ಯಾರ ಸಂಪ್ರದಾಯ ಬೆಳೆಸ್ಬಿಟ್ರೆ ಅದನ್ನು ಹೂವಂತ ಮಾಡ್ತಾರೆ. ಈಗ ಯಾವ್ದದು ಹೋಗಿದ್ವಲ್ಲ, ವಿವೇಕಾನಂದರ ಏನದು ಶಿಲೆ ದೊಡ್ಡದೊಂದು ಅವ್ರ ಮೂರ್ತಿ ಮಾಡಿದ್ದಾರೆ. ಯಾವ್ದು ಅದು ಊರು? ಕನ್ಯಾಕುಮಾರಿ. ಅಲ್ಲಿ ಸೂರ್ಯನ್ ನೋಡಕ್ ಬೆಳಿಗ್ಗೆ ತೋಡ್ತಾರ. ಎಂತ ವಿಚಿತ್ರ! ನಿನ್ನ ಮನೆಯಾಗ ಕಾಣೋದಿಲ್ಲ, ಹೊರಗ್ ಕಾಣೋದಿಲ್ಲ. ಒಂದು ಸಂಪ್ರದಾಯನೇ ಬೆಳೆಸ್ಬಿಡ್ತಾರೆ. ಅಲ್ಲಿ ಬರೀ ಸೂರ್ಯೋದಯ ಕಾಣಿಸ್ತದೆ. ಯಾರು ಊರಾಗ ಸೂರ್ಯೋದಯ ಆಗುದಿಲ್ಲ? ಆಗುದಿಲ್ಲ ಏನು? ಇವು ಒಂದೊಂದು ಸಂಪ್ರದಾಯ ಬೆಳೆಸಿ ಹೋಗೋರ್ಗು ಅದೊಂದು ಬಹಳ ಮಜಾ. ಅದ ಕೇಳ್ತಾರ, ನೀವು ಕನ್ಯಾಕುಮಾರಿಗೆ ಹೋಗಿದ್ರಲ್ಲ, ಸೂರ್ಯೋದಯ ನೋಡಿದೀನಿ. ಸೂರ್ಯ ಎಲ್ಲಿ ನೋಡುದು? ಎಲ್ಲಿ ಆದ್ರೂ ಕಾಣಿಸ್ತಾನ ಸೂರ್ಯ. ಅಲ್ಲೇ ಹೋಗಿ ಯಾಕೆ ನೋಡ್ಬೇಕು? ಅದು ಒಂದು ಸಂಪ್ರದಾಯ ಬೆಳಿತೈತಿ ಜಗತ್ತಿನೊಳಗೆ. ಏನೋ ಗೊತ್ತಿಲ್ಲ ಇಲ್ಲ. ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಸಂಪ್ರದಾಯ ಹೆಂಗಿರ್ತಾವು ಅಂತ ತಿಳಿತೀವಿ. ಒಂದು ಹಳ್ಳಿ ದೇವಸ್ಥಾನ ಐತಿ, ಕೃಷ್ಣ ಇವನು ಶಿವನಂಜಪ್ಪ ಅಲ್ಲಿನೇ ದೊಡ್ಡ ದೇವರು. ಮಜಾ. ಅಲ್ಲಿದೊಂದ್ ದೇವ್ರು. ಅಲ್ಲಿ ಎಲ್ಲ ದೇವ್ರು ಅದಾವ. ಎಲ್ಲಿ ಬೇಕಾದ್ರೆ ಹಳ್ಳಿನ ಅದು ನೀನ್ ಮಾಡ್ಲಿಲ್ಲ ಅಂದ್ರೆ ನಿನಗೆ ದೋಷ ಬರ್ತೈತಿ. ನಾವು ಹಳ್ಳಿ ದರ್ಶನ ಮಾಡ್ಲಿಲ್ಲ, ಅದೊಂದು ದೊಡ್ಡ ಹಳ್ಳಿ. ಇವರೆಲ್ಲ ಸಣ್ಣ ಹಳ್ಳಿ ಇರ್ತಾವ, ದೊಡ್ಡ ಹಳ್ಳಿ ಅದು ಇದ್ರಾಗ ಐತೆ. ಅದು ಕಾಂಚೀಪುರಂ ಏನದು, ಯಾವ್ದೋ ಕಂಚಿ ಕಾಮಾಕ್ಷಿ ಅಂತ ಐತಲ್ಲ, ಆ ಅಮ್ಮನ ಊರಾಗ ಐತಿ. ಅವೆಲ್ಲ ಅದಾವ, ಬಾಳ ಅದಾವ ಅಲ್ಲಿ. ಇಲ್ಲ ತಮಿಳ್ನಾಡು ಏನು ದೇವಸ್ಥಾನಗಳ ಗೂಡದು ಇಲ್ಲ. ಹೋಗ್ಲಿ, ಏನಾಯ್ತು? ಸೊ ಅದು ಯಾವುದನ್ನು ಆಶ್ರಯ ಮಾಡಿಲ್ಲ ದೇವರು. ಅರಿವೇ ವಿಶ್ವಾಶ್ರಯ. ವಿಶ್ವ ಅಂದ್ರೆ ಯಾವ್ದಪ್ಪ? ಇವ ಮೂರಲ್ಲ, ಮೂರದವ ನಿಮಗ್ ಗೊತ್ತಾಗಲ್ಲ. ಚಿಂತನಾ ಮಾಡಿ 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 ಗೊತ್ತಾಗ್ತದ. ಏನಂತ? ಮೂರವಸ್ಥೆಗಳನ್ನ ಬಿಟ್ಟ ಜಗತ್ತು ಮತ್ತೊಂದು ಇಲ್ಲ. ಅದಕ್ಕಿಂತ ಆಳಕ್ ಹೋದ್ರೆ ಮೂರು ಜೀವರನ್ನು ಬಿಟ್ರೆ ಇನ್ನೇನು ಇಲ್ಲ. ಮೂರು ಜೀವರನ್ನ ತೊರೆದ ಅವು ನಾವಲ್ಲಂದ್ರೆ ಹತ್ರ ಯಾವ ಜೀವ ಇರ್ತಾನ? ಗೊತ್ತಾಗುದಿಲ್ಲ. ಇದಕ್ಕೆ ಗುರುಗಳನ್ನ ಆಶ್ರಯಿಸಿ ಸಾಧನಾ ಮಾಡ್ಬೇಕು. ಸಾಧನ ಅಂದ್ರೆ ಹೆಂಗ್ ಅರಿಬೇಕು? ಅವ್ರ ಇದರಿಂದ ನಾನೇ ವಿಶ್ವಕ್ಕ ಆಶ್ರಯ ಅಂತ ಗೊತ್ತಾಕೈತಿ. ವಿಶ್ವಜೀವ ಇರ್ಲಿ, ತೈಜಸ ಜೀವ ಇರ್ಲಿ, ಮತ್ತೆ ಕಾರಣ ಜೀವ ಇರ್ಲಿ, ಎಲ್ಲರಿಗೂ ಆಶ್ರಯ ನಾನೇ ಬ್ರಹ್ಮ ವಸ್ತುವೇ. ಹಂಗದು ಉಳಿಸಾಕ್ ಬರೋದಿಲ್ಲ. ಏನೋ ಶಂಕರ ನಿನಗ ತಲೆ ತೆಗಿಬಹುದು, ಯಾಕಂದ್ರೆ ಗೊತ್ತಾಗಲ್ಲ ಅಂತ ತಲೆ ತೆಗಿತತಿ. ಒಂದು ಇಲ್ಲಿಕಂದ್ರ ನಿಧಿ ಬರ್ತದೆ. ಬಾಳ ಒಳ್ಳೆ ನೋಡಿ, ನಿಧಿ ಬಂದ್ಬಿಟ್ರೆ ನನಗೂ ಆರಾಮತ್ತ. ನೀವೆಲ್ಲ ನಿಧಿ ಮಾಡ್ಕೊಂತಿದ್ರಿ. ಇಲ್ಲೇನಪ್ಪ? ವಿಶ್ವಾಶ್ರಯವೆಂದು ಅನುಕರಿಪನೆ ಜ್ಞಾನ ಬಹಳ ಉಚ್ಚ ಮಟ್ಟದ ಜ್ಞಾನ ಇದು. ಇದನ್ನ ಮೀರಿ ಇನ್ನೊಂದು ಬೋಧೆ ಇಲ್ಲ ಶಿವನಂಜಪ್ಪ. ಎಲ್ಲಿ ಹೋದ್ರು ನೀನು ಇಡೀ ಜಗತ್ತನ್ನ ಸುತ್ತ ಹಾಕೊಂಬ,
ಹೇಳ್ತಾರ ಅಂತವ್ರು ಇಲ್ಲ ಅಂತ ಹೇಳಿ ಹೋಗಿ ಬಾ, ನೋಡು ಗೊತ್ತಾಗತ್ ನಿನಗ. ನಿನ್ನನ್ನು ಬಿಟ್ಟು ಯಾರೂ ಜಗತ್ತಿನೊಳಗೆ ದೊಡ್ಡವರಿಲ್ಲೋ, ನೀನಷ್ಟು ದೊಡ್ಡ ಮನುಷ್ಯ. ಹೊರಗೆ ನೀ ಮನುಷ್ಯನೋ, ಒಳಗ ದೇವರು 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 ಬ್ರಹ್ಮವೇ ನೀನು. ಗೊತ್ತಾಕತ್ತ. ಮುಂದೇನು? ಅನುಕರಿಪನೆ ಜಾಣರ ದೇವ, ಅರಿವಿಲ್ಲದಾಗದೆಂಬುದನ್ನು ಊಹಿಸುವನೇ ಜಾಣರದೆ. ಈ ಅರಿವು, ಈ ಚೈತನ್ಯ, ಅದಕ್ಕೆ ಉಪನಿಷತ್ತುಗಳು ಬಹಳ ಅವನ್ನೇ ಕೊಂಡಾಡ್ತಾರೆ. ಹೊರದಲ್ಲ, ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳುದಿಲ್ಲ. ಜ್ಞಾನ ಅಂದ್ರೆ ಅರಿವು. ಪ್ರಜ್ಞಾನಮಾನಂದಂ ಬ್ರಹ್ಮ ಉಪನಿಷತ್ತುಗಳು. ಪ್ರಜ್ಞೆ ಅಂದ್ರೆ ಅರಿವು. ಬರೇ ಪ್ರಜ್ಞೆ ಅಲ್ಲದು, ಆನಂದ ಸ್ವರೂಪ. ಪ್ರಜ್ಞಾನಮಾನಂದಂ ಬ್ರಹ್ಮ, ಅದು ಬ್ರಹ್ಮ. ಎಲ್ಲಿ ಪ್ರಜ್ಞೆ ಇದೆ ಅದು ಬ್ರಹ್ಮ. ನೀನು ಇದ್ರೊಳಗ ಕೂಡ್ಕೊಂಡ್ಬಿಟ್ಟಿರ್ತಿ. ಈಗ ಬರೇ ನಿನಗೆ ಇಂದ್ರಿಯಗಳ ಅರಿವು, ಅದು ಬಿಟ್ಟು ಏನು ಗೊತ್ತಿಲ್ಲ ನಿನಗೆ. ಅದು ಬಿಟ್ಟು ಅಂದ್ರೆ ನಿದ್ದೆ ಬರ್ತೈತಿ. ಅದನ್ನು ಬಿಟ್ಟು ಇರ್ತೀನಂತಾರಲ್ಲ, ಅವ್ರು ಸಾಧಕ ಸೂರ್ಯ. ಅವರು ಜ್ಞಾನಿಗಳಾಗೋದು ಲೇಟ್ ಆಗೋದು. ಮೂರು ಅವಸ್ಥೆಗಳನ್ನ ನೋಡೋರು ಇನ್ನೇನೈತೆ, ಅಲ್ಲೇನೂ ಇಲ್ಲ, ಬರೇ ದೇವರಿರೋದು. ಕೆಲವರು ಅದನ್ನು ಬಹಳ ಹೊಗಳ್ಯಾರ ಮಹಾತ್ಮ. ರಮಣ ಮಹರ್ಷಿಗಳಂತೂ ತುಂಬಾ ಹೊಗಳ್ತಾರೆ. ಅದೇ ಬ್ರಹ್ಮ, ಅದನ್ನ ಬಿಟ್ಟು ಏನೂ ಇಲ್ಲ. ನೀವು ಅವನ್ನೆಲ್ಲ ಓದ್ರಿ, ಕೇಳ್ರಿ, ಅದರಿಂದನ ಬರೋದು ಜ್ಞಾನ. ಏನೋ ಹಿಂಗೆ ಪವಾಡದಂಗ ಕೊಂಡಿರಿ, ನೀವೇ ಸರಿಯಾಗಿ ತಿಳ್ಕೊಂಡ್ರೆ ದೇವರು. ನಾವೀಗ ಮನುಷ್ಯರು, ಜೀವರು, ಹುಟ್ಟುತ್ತೀವಿ, ಸಾಯ್ತೀವಿ ಅಂತ ತಿಳ್ಕೊಂಡಿದ್ದು ತಪ್ಪು ತಿಳುವಳಿಕೆ. ಕೆಲವು ಸಲ ಅದನ್ನ ಗೊತ್ತಾಗುದಿಲ್ಲ ಅಂತ ಎಷ್ಟು ಹೇಳಿದ್ರು ಬ್ರಹ್ಮ ಗೊತ್ತಾಗುದಿಲ್ಲ. ಯಾರು ಹೇಳ ಸೃಷ್ಟಿ, ನಾನು, ದೇಹ, ಇವೆಲ್ಲ ಅವಿದ್ಯಾ ಸೃಷ್ಟಿ. ಅವ್ರು ಹೇಳಿಲ್ಲ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಅದ ಮಾಯ. ಅವಿದ್ಯೆ ಅಂದ್ರೂ ಒಂದೇ, ಮಾಯಾ ಅಂದ್ರೂ ಒಂದೇ. ವ್ಯಕ್ತಿಗೆ ಅವಿದ್ಯ ಅಂತ, ಪೂರ್ಣ ವಸ್ತುವಿಗೆ ಮಾಯಾ ಅಂತ ಅಷ್ಟೇ. ಅವ್ರು ನಿಜವಂದ್ರಂತೂ ಅದ್ರದ್ದು ವರ್ಣನ ಬಾಳ್ ಮಾಡ್ಯಾರ. ಮಾಡಿಲ್ಲ ಅಂದ್ರೆ ಪರಮಾರ್ಥ ಗೀತೆಯಲ್ಲಿ ಬಹಳ ವರ್ಣನೆ. ಅದು ಸಾಮಾನ್ಯ ಅಲ್ಲ. ಅದಕ್ಕೊಂದೊಂದು ಹೊಸ ಹೆಸರು ಕೊಡ್ತಾರೆ. ಹೆಂಗ್ ಹುಟ್ಟೈತೆ ಅದು ಹಂಗ್ ಹುಟ್ಟಿ ಮತ್ ಮೊದ್ಲ ಇದಾಗಿರ್ತೀವಿ, ಅದು ಹುಟ್ಟೈತಿ ಅಂದ್ರೆ ಮತ್ತಷ್ಟು ಇದು ಬರೋದು ಗಾಬರಿ ಆಗಿಬಿಡ್ತೈತೆ. ಅದನ್ನ ದೊಡ್ಡ ಜ್ಞಾನ ಅಂತ ಹೇಳಕತ್ತೀವಿ. ಯಾವ ದೊಡ್ಡ ಜ್ಞಾನ? ಮಾಯೆ ಇಲ್ಲ, ಏನು ಇಲ್ಲ, ಬಚ್ಚ ಬರೀ ಅರಿವು ದೇವರು. ನಾವು ಹಾಗ ಇದ್ದೀವಿ. ಇದ್ದದ್ದೆಲ್ಲ ತೆಗಿಬೇಕು, ಬರೀ ಅಂದ್ರದಷ್ಟೇ. ಮ್ಯಾಲ ಏನೇನ್ ನಾವು ಅಂತ ತಿಳ್ಕೊಂಡಿವಿ ಅದನ್ನೆಲ್ಲಾ ಕಳೆದು ಬಿಟ್ರೆ ಏನು ಉಳಿತದ? ಅವಾಗ ನಾನೂ ಉಳಿಬಾರ್ದು. ಇವಕ್ಕೆಲ್ಲದಕ್ಕೂ ಆಶ್ರಯ ನಾನು. ನಾನನ್ನುವ ಅಹಂಕಾರ ಅದ ಇಲ್ದಂಗ ಆತಂದ್ರೆ ಇವು ಬಿದ್ದವು. ಇವು ಸತ್ಯ ಅಲ್ಲ ಅಂತ ಅನುಭವಕ್ಕೆ ಬರ್ತದ. ಸತ್ಯ ಅದು ಒಂದೇ, ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಅನುಭವಕ್ಕೆ ಈ ಚಿಂತನೆಗಳು ಬಹಳ ಸಹಾಯ ಆಗ್ತವೆ. ಆಗುದಿಲ್ಲೇನು? ಯಾವ್ದ್ಯಾವ್ದು ನಾವು ಅಂತಿದ್ದಲ್ಲ ಅಲ್ಲಂತ ತೋರಿಸ್ತಾರ, ಮತ್ ಅನುಭವದಲ್ಲಿ ತೋರಿಸ್ತಾರ. ಬರೇ ಬುದ್ಧಿಯೊಳಗಲ್ಲ, ತರ್ಕದಿಂದ ಅಲ್ಲ, ಏನೂ ಅಲ್ಲ, ನಮ್ಮ ಅನುಭವಕ್ಕೆ ಬರುವುದು ತೋರಿಸ್ತಾರೆ. ನಮಗ ಲೇಟ್ ಯಾಕಾಕತ್ತೆ ಅಂದ್ರ ವಿಪರೀತ ತಾಧ್ಯಾತ್ಮ ಮಾಡಿಕೊಂಡೇವಿ. ತಾಧ್ಯಾತ್ಮ ಗೊತ್ತ? ಈಗ ಮನಸ್ಸು ನಾನೇ, ಮನಸ್ಸು ಅಂದ್ರೆ ಇರೋದಿಲ್ಲ ಅಂದ್ರೆ ಯಾರು ಮಾಡ್ಕೊಂಡಾಗ? ದೇವ್ರು ಬಂದ್ ಹೇಳಿದ್ನ ನಿಮ್ಗ? ಯಾರ ಗುರುಗಳು ಬಂದ್ ಹೇಳಿದ್ರ? ಅದ್ರ ಬಗ್ಗೆ ವಿಚಾರ ಚಿಂತೆ ಬರದೆ. ನಾನು ಮನಸ್ಸಿಗೆ ಹಂಗ ಹೊಡೆದತಿ ಮಾಡ್ಕೊ. ಅದು ಪ್ರಪಂಚ. ಪ್ರಪಂಚವನ್ನ ವಿಸ್ತಾರ ಮಾಡ್ತತಿ ಮನಸ್ಸು. ಅದು ಅಹಂಕಾರದ ವಿಸ್ತಾರ. ಇಡೀ ಪ್ರಪಂಚ ಎಲ್ಲಿ ನೋಡ್ತೀವ ಅದಲ್ಲ.
ಅದನ್ನ ಬಿಡಬೇಕು ಅಂತ ಇಲ್ಲ, ಆದ್ರೆ ನಾವಾಗಂದ್ರೆ ಎಷ್ಟು ಆರಾಮ, ಎಷ್ಟು ನಿಶ್ಚಿಂತೆ. ಯಾವೂ ತಾನಲ್ಲ, ನಾನು ಏನೂ ಅಲ್ಲ, ಅದು ಬ್ರಹ್ಮ ವಸ್ತು ನೋಡಿ. ಅದು ಅನುಭವಕ್ಕೆ ಬಂದ್ರೆ ಧನ್ಯರು, ಬಹಳ ಧನ್ಯರು. ಇನ್ನೇನೂ ಇಲ್ಲ ಅವರಿಗೆ, ಯಾವುದನ್ನೂ ಮನುಷ್ಯ ಅವ್ರ ಮೇಲೆ ಹೇಳುವಂಗಿಲ್ಲ. ಹಂಗ ಸಾಕ್ಷಾತ್ 92 ವರ್ಷದವರೆಗೆ ಬದುಕಿದ್ರಪ್ಪ. ಅವ್ರು ನೋಡಿ ಗಾಬರಿ ಆಗ್ಬೇಕು, ಇದಾಗ್ಬೇಕು, ಒಂದೂ ಗೊತ್ತಾಗ್ಲಿ. ಅಷ್ಟ ಆಶ್ಚರ್ಯ, ಅದ್ಭುತ. ಯಾವ ಜನ್ಮಗಳ ಪುಣ್ಯವೋ ಅಂತ ನಿಜಗೊಂಡ್ರು ಹೇಳ್ತಾರೆ. ಆಗ ಎಷ್ಟೋ ಜನ್ಮಗಳ ಪುಣ್ಯದಿಂದ ಅವರ ಕಾರುಣ್ಯವನ್ನ ಅನುಭವಿಸಿದ್ವಿ, ಬಹಳ ಅನುಭವಿಸಿದ್ವಿ. ನಮಗವರೇ ಸರ್ವಸ್ವ. ಇನ್ಯಾವ ದೇವರು ಇದ್ದಾರೆ ಏನ್ ಮಾಡ್ತಾವು? ನಿಜ ದೇವರು. ಹಿಂಗ ಅನುಭವಿಸ್ಬೇಕು ನೋಡಿ. ಅದಕ್ಕ ಅಪ್ಪೋರಂಗ ನಾವು ಆಗೋಣಂತ ಕಷ್ಟಪಡ್ತೇವೆ, ಬಹಳ ಕಷ್ಟಪಡ್ತೇವೆ. ಆಗ್ತೀವಿ ಇಲ್ಲ ಅಂದ್ಬಿಡ್ತೇವೆ ನೀವು ನಮ್ಗೆ. ಆದ್ರೆ ಅವ್ರು ಯಾವ ಸ್ವರೂಪವನ್ನ ಅನುಭವಿಸ್ಯಾರ ಅದನ್ನ ನಾವು ಅನುಭವಿಸ್ಬೋದು. ಹೊರಗಿಲ್ಲ, ಹೊರಗೆ ಗುರು ಶಿಷ್ಯರು ಸುಮ್ಮನೆ ಕಲ್ಪನಾ, ಒಳಗೆ ಎಲ್ಲಿ ಗುರು ಇಲ್ಲ, ಶಿಷ್ಯರೇ ಎಲ್ಲ ನಾವೇ. ಇಂಥ ಅನುಭವನ್ನ ಗುರುಗಳಿಂದನೇ ಬರೋದು. ಅಂತವ್ರನ್ನೆಲ್ಲ ಗುರುಗಳು ಅಂತಿದ್ರೆ ಹೋಗ್, ಇನ್ನೂ ಕೋಟಿ ಕೋಟಿ ಜನ್ಮಗಳನ್ನ ಎತ್ತುವ ಯೋಗ ಇದ್ದೇನೆ. ಅದನ್ನ ಯಾಕೆ ತಪ್ಪಿಸ್ಕೊಂತಿ? ಹೋಗ್, ಬಾಳ ಮಜಾ ಐತಿ. ಒಂದೊಂದ್ ಜನ್ಮದಾಗೂ 2, 3 ಜನ, 1 ಜನ, 2 ಜನ ಹೆಂಡತಿ ಮಕ್ಕಳು, ಮಕ್ಕಳು ಹಂದಿಗಳು ಆಗ್ತಾವಲ್ಲ. ವಿಷ್ಣು ಪರಮಾತ್ಮನೇ ಹಂದಿ ಜನದಲ್ಲಿ ನಾ ಬರಲ್ಲ ಅನ್ನ, ಬರಲ್ಲಪ್ಪ. ಏನ್ ನಾನು ಹೆಂಡತಿ ಬಿಟ್ಟು ಹೆಂಗ್ ಬರ್ಲಿ? ಇಷ್ಟು ಮಕ್ಳು ಅದಾವ ನನಗೆ, ಅವು ಇಷ್ಟು ಪುಟ್ಟ ಅಡ್ಡಾಡ್ತಿದ್ವು ಅಂತ. ಅದು ಇರುವುದು ಚರಂಡಿ ಒಳಗ, ಅವು ಚರಂಡಿ ಒಳಗೆ. ಅದನ್ನ ನೋಡಿ ಸಂತೋಷ ವಿಷ್ಣುವಿಗೆ. ಎಷ್ಟು ನಾನು ಮಾತು ಪುಟ್ಟ ಅಡ್ಡಾಡ್ತಾವಲ್ಲ, ಹೊಳಿ ಒಳಗೆ ಬಿದ್ರೆ ಸಂಬರತಾವು. ಅವಾಗ ಯಾರೋ ಬಂದು ಈಶ್ವರನೋ ಬ್ರಹ್ಮನೋ ಅವನ್ ಚೆವುದ್ನಂತ ಇದರಿಂದ, ತ್ರಿಶೂಲದಿಂದ. ಇಲ್ಲಪ್ಪ ಬರುದಿಲ್ಲ ಅನ್ನಂತವ್. ಇಂತ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೆಂಗ್ ಬರ್ಲಿ ನಾನು? ಆವಾಗ ಅವ್ರೇನೋ ಇವರು ಅಂತಿಂದೆಲ್ಲ ಹೇಳ್ತಾರೆ ಪುರಾಣದ ಕಥೆಗಳು, ನಮಗ್ ಗೊತ್ತಿಲ್ಲ. ಆದ್ರೆ ಅವಾಗ ಪ್ರಜ್ಞೆ ಬಂತಂತ. ಯಾರಿಗೆ ಪ್ರಜ್ಞೆ ಬಂತು? ಹಂಗ ನಮಗ್ ಯಾರು ತಿಳಿಬೇಕು, ಯಾರು ಪ್ರಜ್ಞೆ ಬರ್ಬೇಕು? ಅದು ನಮಗೈತ್ ನೋಡ್ ಮಜಾ. ಬೆಚ್ಚನ್ನ ಮನೆ ಇದ್ದು ವೆಚ್ಚಕ್ಕೆ ಹಣವಾಗಿ ಇಚ್ಛೆಯುಳ್ಳ ಸತಿಯರನ್ನು ಸ್ವರ್ಗಕ್ಕೆ ಕಿತ್ತು ಅತ್ಯಂತ ಸರ್ವಜ್ಞ. ನಮ್ಮ ಅಪ್ಪವರು ಸಂಸಾರದ ಏನ್ ಚಂದ ಹೇಳೋರು, ಆದ್ರೆ ಒಬ್ಬರಿಗೂ ಗೊತ್ತಾಗಿದ್ದೀರ ಇದನ್ನ ಬೈತಾರ. ನಾನ್ ಹೆಂಗ್ ಬೈತೀನಲ್ಲ ಹಂಗ್ ಬೈತಾರ ಅವರು ಅನ್ನೋದು ಗೊತ್ತಾಗಿದ್ದಿಲ್ಲ. ಅಷ್ಟು ಚಂದ ಮಾತವ್ರು, ಬಹಳ ಚಂದ ಮಾತು. ಸಂಸಾರದ ಬರ ಹೇಳ್ತೀನಿ, ಬಂದವರೆಲ್ಲ ಸಂಸಾರಿಕರೇ ಹೇಳ್ತಿದ್ರು, ಇನ್ನೇನ್ ಹೇಳ್ತಾರ ಅವ್ರು? ಎಲ್ಲರಿಗೂ ಅದನ್ನ, ಒಂದು ಗಂಡ ಹೆಂಡತಿ ಒಂದು ಮಗು ಇದ್ರೆ ಏನು ಸ್ವರ್ಗ. ಹೇಳೋನ್ ಕೇಳು ಗಂಡ, ಏನ್ ಕೆಲಸ ಹೇಳಿದ್ರು ಮಾಡೋ ಗಂಡ, ಮಕ್ಕಳು ಏನು ಬೆಳಿಗ್ಗೆ ಇದಕ್ ಕಳ್ಸಕ್ ನಿಂತಿರ್ತೀರಲ್ಲೋ, ಏನ್ ಆನಂದ. ಕಾನ್ವೆಂಟ್ ಮಕ್ಕಳಿಗೆ ಎತ್ತಿ ಜಲ್ದಿ ಹೋಗುದು. ಇವಳು ನಮ್ ಸತ್ಸಂಗವರೆಲ್ಲ ಬರ್ಲಿ ಅಂತಿದ್ದು ನೋಡಕ, ಇವ್ರು ಹೋಗುದ್ ನೋಡಕ ಬಹಳ ಆಶ್ಚರ್ಯ. ಮತ್ ನಾಳೆ ನೋಡೋಣ. ಓಂ ಪೂರ್ಣಮಿದಂ